ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಯುಎಸ್ ಎಂಟ್ರಿ ಆಗಿದೆ. ಮೂರನೇ ವಿಶ್ವ ಯುದ್ಧದ ಭೀತಿ ಶುರುವಾಗಿದೆ. ಅಮೆರಿಕ ದಾಳಿಯಿಂದ ಜಾಗತಿಕ ಮಟ್ಟದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಅಮೆರಿಕ ಎಚ್ಚರಿಕೆ ಕೊಟ್ಟರೂ ಕೂಡ ಇರಾನ್ ಡೋಂಟ್ ಕೇರ್ ಅಂತ ಇದೆ. ಅಮೆರಿಕ ಬೆನ್ನಲ್ಲೇ ಯುದ್ಧಕ್ಕೆ ರಷ್ಯಾ, ಚೀನಾ, ಇರಾನ್ ಪರವಾಗಿ ಎಂಟ್ರಿ ಕೊಡುತ್ತಾ? ಅಮೆರಿಕ ಎಂಟ್ರಿ ಕೊಟ್ಟಿರೋ ಬೆನ್ನಲ್ಲೇ ಶಾಂತಿ ಕಾಪಾಡಿ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನೋ ಭಯ. ಯಾಕಂದ್ರೆ ಇಸ್ರೇಲ್ ಪರವಾಗಿ ಅಮೆರಿಕ ಈಗ ಬೆನ್ನಿಗೆ ನಿಂತು ದಾಳಿ ನಡೆಸಿದೆ. ಹಾಗಿದ್ರೆ ಇರಾನ್ನ ಪರವಾಗಿ ಏನಾದರೂ ರಷ್ಯಾ ಮತ್ತೆ ಚೀನಾ ಯುದ್ಧದ ಅಖಾಡಕ್ಕೆ ಇಳಿದ್ರೆ ಅದು ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ. ಈ ಆತಂಕ ಇಡೀ ವಿಶ್ವವನ್ನ ಕಾಡ್ತಾ ಇರೋದು. ವಿಶ್ವಸಂಸ್ಥೆಗೂ ಕೂಡ ಇದೇ ಆತಂಕ ಕಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಶಾಂತಿ ಕಾಪಾಡಿಕೊಳ್ಳಿ ಅಂತ ವಿಶ್ವಸಂಸ್ಥೆ ಕೂಡ ಈ ಎಲ್ಲ ದೇಶಗಳಿಗೆ ಹೇಳ್ತಾ ಇರೋದು. ಅಮೆರಿಕ ಈ ದಾಳಿ ನಡೆಸೋದಕ್ಕೆ ಮುಂಚೆ ಇರಾನ್, ಚೀನಾ ಮತ್ತು ರಷ್ಯಾ ಅಮೆರಿಕ ಈ ಯುದ್ಧಕ್ಕೆ ತಲೆ ಹಾಕಬಾರ್ದು ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ರು. ಆ ರೀತಿಯಾದಂಥ ಹೇಳಿಕೆಗಳು ಆ ದೇಶಗಳಿಂದ ಬಂದಿದ್ವು. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇದ್ದ ಯುದ್ಧ ಈಗ ಅಮೆರಿಕ ಅದಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ರಷ್ಯಾ ಮತ್ತು ಚೀನಾ ಕೂಡ ಇರಾನ್ ಪರವಾಗಿ ಏನಾದರೂ ಎಂಟ್ರಿ ಕೊಟ್ಟರೆ ಆಗ ಈ ಯುದ್ಧ ಕೇವಲ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆಗಿ ಉಳ್ಕೊಳ್ಳೋದಿಲ್ಲ, ಮೂರನೇ ವಿಶ್ವ ಯುದ್ಧ ಆಗಿ ಬದಲಾಗೋದ್ರಲ್ಲಿ ಅನುಮಾನ ಇಲ್ಲ. ಅದು ವಿಶ್ವವನ್ನ ಕಾಡ್ತಾ ಇರೋ ಆತಂಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.